ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಇಲ್ಲುಸ್ಟ್ರೇಟರ್ ಒಳಗೆ ಬಿಸ್ನೆಸ್ ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನೊಂದು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಸೊ ಅದು ಕ್ರಿಯೇಟ್ ಮಾಡಿರುವಂಥ ಬಿಸ್ನೆಸ್ ಕಾರ್ಡನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನೀವು ಕೂಡ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನೀವು ಏನನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅದರ ನೇಮನ್ನು ನೀವು ಎಂಟ್ರಿ ಮಾಡಬೇಕು. ಪೇಜನ್ನು ತಗೊಳ್ಳುವಾಗ ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಪೇಜಸ್ ಎಷ್ಟು ಬೇಕು, 2 ಬೇಕಿದೆ. ಸೊ 2 ಅಂತ ತಗೋತೀನಿ. ಇಲ್ಲಿ ಮಿಲಿಮೀಟರ್ಸ್ ಅಲ್ಲಿ ಇರುತ್ತೆ. ನೀವು ಇಂಚಸ್ ಅಲ್ಲಿ ಮಿಲಿಮೀಟರ್ಸ್ ಅಲ್ಲಿ ಯಾವುದರಲ್ಲಿ ತಗೋತೀರಾ ಅದರ ಮೇಲೆ ನೀವು ಡಿಪೆಂಡ್ ಮಾಡಬೇಕು. ಇಂಚಸ್ ಅಲ್ಲಿ ಆದರೆ 3.5 ಇಂಟು 2 ಇಂಚಸ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಪೋರ್ಟ್ರೇಟ್ ಪೇಪರ್ ಬೇಕಾ ಲ್ಯಾಂಡ್ಸ್ಕೇಪ್ ಬೇಕಾ ಅಂತ ತಗೋಬೇಕು. ನಂತರ ಓಕೆ ಅನ್ನ. ಸೊ ಈಗ 2 ಪೇಜಸ್ ಬಂತು. ಸೊ ಈ ಪೇಜಸ್ಗೆ ನಾವು ಎಡಿಟಿಂಗ್ ಅನ್ನು ಮಾಡಬೇಕು. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಪೆನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಸೊ ಇದಕ್ಕೆ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೇರ್ತೆ ಕಲರನ್ನು ಅಪ್ಲೈ ಮಾಡಿದೆ. ಔಟ್ಲೈನನ್ನು ರನ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಪೆನ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ರೀತಿಯಾಗಿ ತಗೊಳ್ಳಿ. ಇದನ್ನ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇದಕ್ಕೂ ಕೂಡ ಕಲರನ್ನು ಅಪ್ಲೈ ಮಾಡ್ತೀವಿ. ಸ್ವಲ್ಪ ಇದಕ್ಕೆ ಡಾರ್ಕ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಓಕೆ ಮಾಡಿ. ಸೊ ಕೆಳಗಡೆ ನನಗೆ ಕೆಲವೊಂದು ರೆಕ್ಟಾಂಗಲ್ ಶೇಪ್ಗಳು ಬೇಕಾಗುತ್ತೆ. ಅದನ್ನು ಕೂಡ ಪೆನ್ ಟೂಲ್ನ ಸಹಾಯದಿಂದ ನಾನು ತಗೊತಾ ಇದ್ದೀನಿ. ಈಗ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಲರನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಮತ್ತೆ ಇದಕ್ಕೆ ಕಲರನ್ನು ಅಪ್ಲೈ ಮಾಡಿ ಇದನ್ನ ಆಬ್ಜೆಕ್ಟ್ ಅನ್ನು ಸಹಾಯದಿಂದ ಅರೇಂಜ್ ಅಲ್ಲಿ ಸೆಂಡ್ ಟು ಬ್ಯಾಕ್ವರ್ಡ್ ಅಂತ ಮಾಡ್ಕೊಳ್ಳಿ. ಸೊ ಇದು ಹೊರಗಡೆ ಹೋಗುತ್ತೆ. ಸೊ ಮತ್ತೆ ಪುನಃ ಇಲ್ಲಿ ಪೆನ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇಲ್ಲಿ ಕಲರನ್ನು ನೀವು ಅಪ್ಲೈ ಮಾಡಬೇಕಿರುತ್ತೆ. ಅದು ಸ್ವಲ್ಪ ಡಾರ್ಕ್ ಕಲರನ್ನು ಅಪ್ಲೈ ಮಾಡಿ.
ಈ ಕಲರ್ಗಿಂತ ಸ್ವಲ್ಪ ಡಾರ್ಕ್ ಅಂದರೆ ನೆರಳು ಬಂದಾಗಿರಬೇಕು. ಸೊ ನೆಕ್ಸ್ಟ್ ಸೆಲೆಕ್ಷನ್ ಟೂಲ್ನ ಸೈಡಿನ ಆಬ್ಜೆಕ್ಟ್ ಅಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಕೊಡಿ. ನೋಡಿ ಈಗ ಈ ಶೇಪ್ ಒಳಗಡೆ ಭಾಗಕ್ಕೆ ಹೋಗಿದೆ, ಸೆಂಡ್ ಟು ಬ್ಯಾಕ್ ಅಂತ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಡಿಸೈನ್ ಅನ್ನು ಇಲ್ಲಿ ಡಿಸೈನ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಪೇಜ್ಗೆ ಡಿಸೈನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ. ಸೆಲೆಕ್ಷನ್ ಟೂಲ್ ನೆಕ್ಸ್ಟ್ ಪುನಃ ಪೆನ್ ಟೂಲ್ನ ಸಹಾಯದಿಂದ ಇದು ಒಂದು ಶೇಪ್ ಅನ್ನು ತಗೊಳ್ಳಿ. ಈ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಕಲರ್ ಅನ್ನು ಫಿಲ್ ಮಾಡ್ಕೊಳ್ಳಿ. ಇದನ್ನ ಆಬ್ಜೆಕ್ಟ್ ಅಲ್ಲಿ ಅರೇಂಜ್ ಹೋಗಿ ಸೆಂಡ್ ಬ್ಯಾಕ್ವರ್ಡ್ ಅನ್ನು ಹಾಕಿ. ಸೊ ಸೆಂಡ್ ಬ್ಯಾಕ್ವರ್ಡ್ ಇರುತ್ತೆ. ಈಗ ಪೆನ್ ಟೂಲ್ನ ಸಹಾಯದಿಂದ ಇನ್ನೊಂದು ಶೇಪ್ ಅನ್ನು ತಗೋಬೇಕಾಗುತ್ತೆ. ಸೊ ಏನಕ್ಕೆ ಅಂದ್ರೆ ಆ ಶೇಪಿನ ನೆರಳು ಬೀಳ್ಬೇಕಲ್ಲ ಒಳಗಡೆ, ಸೊ ಅದಕ್ಕೋಸ್ಕರ ಇನ್ನು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇಲ್ಲಿ ಇದನ್ನ ಸೆಟ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇದಕ್ಕೆ ನೀವು ಕಲರ್ ಅನ್ನು ಅಪ್ಲೈ ಮಾಡಬೇಕಿರುತ್ತೆ. ಈಗ ಪೆನ್ ಟೂಲ್ನ ಸಹಾಯದಿಂದ ಸೆಲೆಕ್ಷನ್ ಟೂಲ್ನ ಸಹಾಯದಿಂದ ಇದಕ್ಕೆ ಕಲರ್ ಅನ್ನು ಅಪ್ಲೈ ಮಾಡಿ. ಇದಕ್ಕೆಲ್ಲ ಸ್ವಲ್ಪ ಡಾರ್ಕ್ ಕೊಟ್ಟು ಕೊಡ್ಬೋದು.
ಈ ರೀತಿ ಎಲ್ಲ ಈಗ ಡಿಸೈನ್ಗಳನ್ನು ಇತ್ತು. ಈಗ ನಾವು ಇಲ್ಲೊಂದು ಲೋಗೋವನ್ನು ರೆಡಿ ಮಾಡ್ಕೊಳ್ಳೋಣ. ಪಾಲಿಗಾನ್ ಶೇಪ್ ಅನ್ನು ತಗೊಂಡು ನಾನು ಒಂದು ಲೋಗೋ ಹಾಕ್ತಾ ಇದ್ದೀನಿ. ಇದಕ್ಕೆ ಒಳಗಿನ ಕಲರ್ ಅನ್ನು ತೆಗೆದು ಔಟ್ಲೈನ್ ಅನ್ನು ಡಾರ್ಕ್ ಕಲರ್ ಕೊಡಿ. ಟೆಸ್ಟ್ ಟೂಲ್ನ ಸೈಡನ್ನು ಇಲ್ಲಿ ಟೆಸ್ಟ್ ಅನ್ನು ಕೊಡಿ. ಔಟ್ಲೈನ್ ಅನ್ನು ತಗೊಳ್ಳಿ. ಇಲ್ಲಿ ಬೋಲ್ಡ್ ಸೇರಿತ್ತು ಲೋಗೋನ ಈಗ ನಾನು ಇಲ್ಲಿ ಟೆಸ್ಟ್ಗಳನ್ನ ಆ್ಯಡ್ ಮಾಡ್ತೀನಿ. ಟೆಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಫೈಲಲ್ಲಿ ಹೋಗಿ ಪ್ಲೇಸಲ್ಲಿ ಲೋಗೋನ ತಗೊಳ್ತೀನಿ. ಈ ರೀತಿ ಲೋಗೋ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬೇಕಿದ್ರೆ ಕಂಟ್ರೋಲ್-Shift-P ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಕ್ಯಾನರನ್ನು ಹಾಕ್ತಾ ಇದ್ದೀನಿ. ನೀವು ಕೆಲವು ಕಲರ್ ಬೇಕಾದರೆ ಕಲರನ್ನು ಚೇಂಜ್ ಮಾಡ್ಬೋದು. ಕಲರನ್ನು ಚೇಂಜ್ ಮಾಡಬೇಕಂದ್ರೆ ಟೆಸ್ಟ್ ಟೂಲನ್ನು ಕಲರನ್ನು ಚೇಂಜ್
ಈ ರೀತಿ ಜಸ್ಟ್ ಈ ರೀತಿಯಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ಬಿಸ್ನೆಸ್ ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ ಅಂತ ಕರೀತಾರೆ. ಇದರ ಒಂದು ಈ ರೀತಿಯಿಂದ ನೀವು 3.5 into 2 inches ಮೆಜರ್ಮೆಂಟ್ ತಗೊಂಡು ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸರ್ಟಿಫಿಕೇಟ್ ಅನ್ನು ಹೇಗೆ ಡಿಸೈನ್ ಮಾಡಬೇಕು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.